ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಒಂದು ಪ್ರೋಮೋ ರಿಲೀಸ್ ಆಗಿದೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಬಗ್ಗೆ. ಆ ಪ್ರೋಮೋದಲ್ಲಿ ಗಿಲ್ಲಿಯನ್ನು ಸುಖ ಸುಮ್ಮನೆ ಧ್ರುವಂತು ಪಾಸ್ ಮಾಡಿಕೊಂಡು ಕಾಲಹರಣೆ ಮಾಡ್ತಾಯಿದ್ದಾನೆ. ಸೊ ಗಿಲ್ಲಿ ಗೆಲ್ಲಬಾರ್ದು, ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಫೈನಲ್ಗೆ ಹೋಗಬಾರ್ದು ಅನ್ನೋದು ಒಂದು ಏಕೈಕ ಎಜೆಂಡಾ ಹಿಡ್ಕೊಂಡು ಧ್ರುವಂತು ಗೇಮ್ ಆಡ್ತಾಯಿದ್ದಾನೆ. ಆ್ಯಕ್ಚುಲಿ ಅಲ್ಲಿ ಏನು ಅದನ್ನು ಅಪೋಸ್ ಮಾಡ್ತಾ ಕಾವ್ಯ ಅವರು ಮಾತಾಡ್ತಾರೆ, ರಾಶಿಕಾ ಅವರು ಮಾತಾಡ್ತಾರೆ, ಅದೇ ಥರ ಆಟಾಡ್ಬೇಕಂತೇಳಿ ಇವ ಧ್ರುವಂತು ಕಾವ್ಯನ ನಾನು ನೋಡ್ತೀನಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನಿರೋ ಅನ್ನೋ ಥರ ಒಂಥರ ಅಹಂಕಾರದಿಂದ ಮಾತಾಡ್ತಾನೆ. ಅದು ಏದಕ್ಕೂ ಮಾಡ್ತಾಯಿದ್ದಾನೋ ಗೊತ್ತಿಲ್ಲ, ಪ್ಲ್ಯಾನ್ ಏನನ್ನೋದು ಗೊತ್ತಾಗ್ತಿಲ್ಲ. ಏನು ಗಿಲ್ಲಿ ಜೊತೆ ಟಾರ್ಗೆಟ್ ಮಾಡಿಕೊಂಡು ಜಗಳ ಮಾಡಿದ್ರೆ ಫೈನಲಿಗೆ ಬಂದುಬಿಡ್ತಾನಂತ ಗೇಮ್ ಸ್ಟ್ರಾಟಜಿ ಮಾಡ್ಕೊಂಡನೇನೋ ಗೊತ್ತಿಲ್ಲ. ನನಗಂತೂ ಅದೇ ಅನ್ನಿಸ್ತಿದೆ. ಗಿಲ್ಲಿ ಈಗ ಟಾಪ್ನಲ್ಲಿ ಅದನ್ನು ಗಿಲ್ಲಿ ಜೊತೆ ಫೈಟ್ ಮಾಡಿದ್ರೆ ತಾನೂ ಫೈನಲ್ಗೆ ಬರ್ಬೋದು, ಅಟ್ಲೀಸ್ಟ್ ಟಾಪ್ ಫೈನಲನ್ನು ಇರ್ಬೋದು ಅನ್ನೋ ಒಂದೇ ಕುತಂತ್ರದಿಂದ ಸುಮ್ಮನೆ ಗಿಲ್ಲಿ ಜೊತೆ ಜಗಳಕ್ಕೆ ಹೋಗ್ತಾ ಇದ್ದಾನೆ. ಗಿಲ್ಲಿ ಬ್ಯಾಡ್ ಅಂತ ಅಂದ್ಕೊಂಡು ಸುಮ್ಮನೆ ಕುಂತ್ರು ಗಿಲ್ಲಿ ಹತ್ರ ಹೋಗಿ ಜಗಳ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾನೆ. ಎಲ್ಲ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ. ಇವ ಧ್ರುವಂತು ಹೋಗೋ ದೀಪಕ್ಕೆ ಉರಿ ಜಾಸ್ತಿ ಅಂತ ಹೇಳ್ತಾರೆ ದೊಡ್ಡವರು. ಆ ಥರ ಈ ವಾರ ನಾಮಿನೇಷನ್ದಲ್ಲಿದ್ದಾನೆ. ಎಲಿಮಿನೇಟ್ ಆಗೋದು ಇವನೇ ಅಂತ ಎಲ್ಲರಿಗೂ ಗೊತ್ತು. ಯಾಕಂತಂದರೆ ವೋಟಿಂಗ್ ಆರ್ಡರ್ನಲ್ಲಿ ಇವನೇ ಲಾಸ್ಟ್ನಲ್ಲಿ ಅದನ್ನು. ಸೊ ಇದನ್ನು ನಾನೇನೋ ದೊಡ್ಡ ಆಟಗಾರ, ಆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ತನಗೇ ಎಲ್ಲ ಗೊತ್ತನ್ನೋ ಥರ ವರ್ತಿಸುತ್ತಾ ಇದ್ದಾನೆ. ಎಲ್ಲದರಲ್ಲೂ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾನೆ. ಓಕೆ, ಇರಲಿ, ಕಾನ್ಫಿಡೆನ್ಸ್ ಇರಲಿ. ಓವರ್ ಕಾನ್ಫಿಡೆನ್ಸ್ಗೆ ಹೋಗಬಾರ್ದು. ಸುಮ್ಮನೆ ಜಗಳ ಮಾಡಿದ್ರೆ ಕರ್ನಾಟಕ ಜನತೆ ನೋಡ್ತಾರೆ, ತನಗೇನು ಕೊಡಬೇಕು ಅದು ಕೊಟ್ಟೆ ಕಳಿಸ್ತಾರೆ ಗಿಫ್ಟು. ಸುಮ್ಮನೆ ಜಗಳ ಮಾಡಿದ್ರೆ ಮನೆಯಲ್ಲಿ ಇಟ್ಕೊಳ್ಳಲ್ಲ. ತನ್ನ ಆಟ ಏನನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಹೊರಗಿಂದ ನೋಡೋರಿಗೆ ಗೊತ್ತಾಗಲ್ವ. ಅಲ್ಲಿ ಕರೆಕ್ಟಾಗಿ ನಿಜವಾಗ್ಲೂ ಏನಾದರೂ ಫೌಲ್ ಮಾಡಿದರೆ ತಡೆದ್ರೆ ಸುಮ್ಮನೆ ಇರ್ತದೆ, ತಡೆದ್ರೆ ಓಕೆ, ಅದರಲ್ಲಿ ಮೀನಿಂಗ್ ಇರುತ್ತೆ. ನೀವು ಫೌಲ್ ಆಡದೇ ಇದ್ರೂ ಗಿಲ್ಲಿನೊಬ್ಬನೇ ಟಾರ್ಗೆಟ್ ಮಾಡ್ಕೊಂಡನ. ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಆಡೋರು ಸೈಡೇ ನೋಡ್ತಾ ಇಲ್ಲ, ಬೇಕಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡಿಕೊಂಡು ಅವನು ಎಲ್ಲಿ ಆಡ್ತಾಯಿದ್ದಾನೋ ಅಲ್ಲೇ ನಿಂತ್ಕೊಂಡು ಅವನು ಏನೂ ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಫೋಲ್ ಮಾಡಿ ಟೈಮ್ ಪಾಸ್ ಮಾಡೋದು. ಸೊ ಗಿಲ್ಲಿ ಸೋಲ್ಬೇಕು, ಫೈನಲ್ಗೆ ಹೋಗಬಾರ್ದು ಅನ್ನೋ ಏಕೈಕ ಇಂಟೆನ್ಷನ್ನಿಂದ ಇವತ್ತು ಧ್ರುವಂತ ಮಾಡ್ತಾಯಿದ್ದಾನೆ. ಇವನು ಆ್ಯಕ್ಚುಲಿ ಒಂದು ಹೇಳಿ ನಾನು ಹೋಗ್ತೀನಿ ಅಂಥೇಳಿ ಒಂದು ಸೈಕೋ ಥರ ನಾನು ಈ ವಾರ ಹೋಗ್ತೀನಿ ಅಂಥೇಳಿ ಸಿಂಪತಿ ಗೇನ್ ಮಾಡಿ, ಆ ಸಿಂಪತಿದಿಂದ ಸ್ವಲ್ಪ ಕಾಂಟೆಂಟ್ ಕೊಟ್ಟು ಹೆಣ್ಮಕ್ಳ ಥರ ಆ್ಯಕ್ಟಿಂಗ್ ಮಾಡ್ಕೊತ ಅವ್ರನ್ನ ಇಮಿಟೇಟ್ ಮಾಡ್ಕೊತ ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡದೆ ಇವನು ಏನೇನು ಮಾಡಿದಾನ ಮನೆಯಲ್ಲಿ ಎಲ್ಲರೂ ನೋಡಿದಾರೆ. ಅದನ್ನೇನೋ ಕಂಟೆಂಟ್ ಕೊಡ್ತಾನೆ ಅಂತೆಲ್ಲ ಸೀಕ್ರೆಟ್ ರೂಮ್ ಕಳಿಸಿದ್ರು. ಅಲ್ಲಿಂದ ಪೂರ್ತಿ ಚೇಂಜ್ ಆಯ್ತು ಗೇಮ್. ತಾನೇನೋ ದೊಡ್ಡ ಗೇಮರ್ ಅನ್ನೋ ಥರ ಹೊರಗೆ ಬಂದಮೇಲೆ ದೊಡ್ಡ ಸ್ಟ್ರಾಟಜಿ ಮಾಡ್ಕೊತ ಸುಮ್ಮನೆ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ಯಾರು ಟಾಪ್ನಾಗಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಜೊತೆ ಜಗಳ ತೆಗೆದ್ರೆ ಮನೆಯಲ್ಲಿ ಉಳ್ಕೊತೀನಿ ಅಂತ ಅಂದ್ಕೊಂಡನೋ, ಟಾಪ್ 5ದಲ್ಲಿ ಇರ್ತೀನಿ ಅಂತ ಅಂದ್ಕೊಂಡನೋ ಗೊತ್ತಿಲ್ಲ. ಬೇಕಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ. ನಿನ್ನೆ ಎಪಿಸೋಡ್ನಲ್ಲೂ ನೋಡಿದ್ವಿ, ಅಶ್ವಿನಿ ಜೊತೆ ಸೇರಿಕೊಂಡು ಗಿಲ್ಲಿನ ಯಾವ ಥರ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡಿದ್ವಿ. ಇವೆಲ್ಲ ನಡೆಯಂಗಿಲ್ಲ ಧ್ರುವಂತ, ಇವೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ನಿಂದು ಚೆನ್ನಾಗಿದ್ದರೆ ಫೇರ್ ಗೇಮ್ ಮಾಡಿದರೆ ಕರ್ನಾಟಕ ಜನತೆ ಉಳಿಸ್ತಾರೆ ನಿನಗೆ. ಇಲ್ಲಾಂತಂದರೆ ಈ ವಾರ ಪಕ್ಕ ನೀನೇ ಹೋಗೋದು ನೆನ್ಪಿಟ್ಟು.